ಹುಮ್ನಾಬಾದ್ ಸಬ್ ಡಿವಿಷನ್ ಪೊಲೀಸರು ಭೇದಿಸಿ ಸುಮಾರು 36,05,300 ರೂಪಾಯಿ ಸ್ವತ್ತನ್ನ ಜಪ್ತಿ ಮಾಡಿದ್ದಾರೆ. ಅದರಲ್ಲಿ ನಗದು 11,52,300 ರೂಪಾಯಿ ಇದೆ. ಅದೇ ರೀತಿ 119 ಗ್ರಾಮ್ ಗೋಲ್ಡ್ ವಿಚ್ ಈಸ್ ಕಾಸ್ಟಿಂಗ್ ಅರೌಂಡ್ 12,48,000. ಅದೇ ರೀತಿ ಒಂದು ಎಮ್ಮೆ, ಅದೇ ರೀತಿ 8 ದ್ವಿಚಕ್ರ ವಾಹನಗಳು, ಕಳುವಾಗಿದ್ದ ದ್ವಿಚಕ್ರ ವಾಹನಗಳು 8, ಹಾಗೂ ಒಂದು ಮಹೀಂದ್ರ ಗೂಡ್ಸ್ ವಾಹನ, ಒಂದು ಆಟೋ ರಿಕ್ಷಾ ಅಂಡ್ 3 ಕ್ವಿಂಟಾ ಸೋಯಾಬೀನ್. ಈ 20 ಪ್ರಕರಣಗಳಲ್ಲಿ ಹುಮ್ನಾಬಾದ್ ಉಪವಿಭಾಗದ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಸೇರಿ ಭೇದಿಸಿ ಸೀಸ್ ಮಾಡಿದ್ದ ಸ್ವತ್ತಿನ ವಿವರಗಳು ಇವು. ಅದೇ ರೀತಿ ಟೋಟಲ್ 28 ಅಫೆಂಡರ್ಸ್, 20 ಪ್ರಕರಣಗಳಲ್ಲಿ 28 ಅಫೆಂಡರ್ಗಳನ್ನ ನಾವು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ 24 ಅಫೆಂಡರ್ಗಳು ಬೀದರ್ ಅಥವಾ ಗುಲ್ಬರ್ಗಾಗೆ ಸೇರಿದ್ದವರು. ಒಂದು 5 ಜನರು ಗುಲ್ಬರ್ಗಾದಲ್ಲಿ MOBಗಳಾಗಿರ್ತಾರಂತ ನಮಗೆ ಮಾಹಿತಿ ಸಿಕ್ಕಿದೆ. ಅದೇ ರೀತಿ ಒಂದು 4 ಅಫೆಂಡರ್ಗಳು ಮಾತ್ರ ಔಟ್ಸೈಡ್ ಕರ್ನಾಟಕ, ಮಹಾರಾಷ್ಟ್ರ ಧಾರಾಶಿವ ಜಿಲ್ಲೆಗೆ ಸೇರಿದ್ದವರಂತ ಗೊತ್ತಾಗಿದೆ. ಅವರೆಲ್ಲರನ್ನು ಕೂಡ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. नोबल पब्लिक स्कूल एल्म से ही दोनों जहां में कामयाबी है. स्काई सनशाइन स्कूल स्टेप टुवर्ड्स बेटर फ्यूचर. ಅದೇ ರೀತಿ ಕಳವಾಗಿದ್ದ ಮಾಲನ್ನ ಕೋರ್ಟ್ಗೆ ಒಪ್ಪಿಸಿ ಕೋರ್ಟ್ ಮುಖಾಂತರ ಕಳ್ಕೊಂಡವರಿಗೆ ತಲುಪಿಸ್ತೇವೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದೇ ರೀತಿ ಮೊಬೈಲ್ ಕಳ್ಕೊಂಡವರು ನಮ್ಮ CIR ಪೋರ್ಟಲ್ ಮುಖಾಂತರ ಪ್ರಕರಣ ದಾಖಲಿಸಿಕೊಂಡಾಗ ತಾಂತ್ರಿಕ ವಿಜ್ಞಾನವನ್ನು ಉಪಯೋಗಿಸಿ ನಾವು ಸುಮಾರು 49 ಮೊಬೈಲ್ಗಳನ್ನ ರಿಕವರಿ ಮಾಡಿ ಕಳ್ಕೊಂಡವರಿಗೆ ಕೊಡಲಾಗಿದೆ. ಅದರಲ್ಲಿ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಚ್ಚಿಗೆ 32 ಮೊಬೈಲ್ಗಳು ಸೀಸ್ ಆಗಿದ್ದೇವೆ ಅಂತ, ರಿಕವರ್ ಆಗಿದ್ದೇವೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಇಡೀ ಪ್ರಕರಣಗಳನ್ನ ಭೇದಿಸುವ ನಿಟ್ಟಿನಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದ ಹುಮ್ನಾಬಾದ್ ಸಬ್ ಡಿವಿಷನ್ ಪೊಲೀಸ್ ಸಿಬ್ಬಂದಿಗಳಿಗೂ ಹಾಗೂ ಅಧಿಕಾರಿಗಳಿಗೂ ನಾನು ಬೀದರ್ ಪೊಲೀಸ್ ವತಿಯಿಂದ ಕೃತಜ್ಞತೆಗಳನ್ನ ಹಾಗೂ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಓಕೆ, ಅದು ಖಂಡಿತ ಮಾಹಿತಿ ತೆಗೆದು ನಿಯಂತ್ರಣೆ ಮಾಡೋಣ. स्कूल स्टाइल कैंसल। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। ಇವೆಲ್ಲ ಸುಮಾರು ನಮ್ಮ ಬೀದರ್ ಹುಮ್ನಾಬಾದ್ ಇಡೀ ಸಬ್ ಡಿವಿಷನ್ ಅಲ್ಲಿ ನಡೆದಿದ್ದಾವೆ. ಕೆಲವು ಪ್ರಕರಣಗಳು ಹುಮ್ನಾಬಾದ್ ತಾಲೂಕ, ಕೆಲವು ಬಸವ ಕಲ್ಯಾಣ. ನಾವು ಪತ್ರಿಕಾ ಪ್ರಕಟಣೆ ಕೊಡ್ತೇವೆ. ಹುಮ್ನಾಬಾದಲ್ಲೇ ಒಂದು 7 ಪ್ರಕರಣಗಳಿವೆ. ಮಂಠಾಳದಲ್ಲಿ 1 ಪ್ರಕರಣ, ಮುಡಬಿದಲ್ಲಿ 3, ಬಸವ ಕಲ್ಯಾಣದಲ್ಲಿ 5, ಚಿಟಗುಪ್ಪದಲ್ಲಿ 1, ಭೀಮಲ್ಖೇಡದಲ್ಲಿ 1. ಇದಲ್ಲದೆ ಒಂದು ನಮ್ಮ ಬೀದರ್ ಸಬ್ ಡಿವಿಷನ್ಗೆ ಸೇರಿದ್ದ ಗಾಂಧಿಗಂಜ್ ಪ್ರಕರಣ ಕೂಡ ಒಂದು ಇಲ್ಲಿ ಪೊಲೀಸರನ್ನೇ ಭೇದಿಸಿದ್ದಾರೆ. ಅದೇ ರೀತಿ ಯಾದಗಿರಿ ನಗರ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಒಂದು ಪ್ರಕರಣ ಕೂಡ ನಮ್ಮ ಪೊಲೀಸರೇ ಭೇದಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಹೌದು, ಅದನ್ನ ದುರಸ್ತಿ ಮಾಡಿಸ್ತಾ ಇದ್ದೇವೆ. ಹೌದು, ಮಾಡ್ತಾ ಇದ್ದೇವೆ. ಅದೇ 5 ಜನರು MOBಗಳಿದ್ದಾರೆ. ಅಂದ್ರೆ ಅವರ ಮೇಲೆ ಈಗಾಗಲೇ ಗುಲ್ಬರ್ಗದಲ್ಲಿ ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದ್ದಾವೆ. ಅವರು ಈ ಸತಿ ನಮ್ಮಲ್ಲಿ ಕಳ್ಳತನ ಮಾಡಿದ್ದಾರೆ. ಅವರು ಮಿಕ್ಕಿದ್ದ 28ರಲ್ಲಿ 5 ಜನರನ್ನು ಬಿಟ್ಟರೆ 23 ಜನರು ಬೀದರ್ ಅಫೆಂಡರ್ಸ್, ಮೊದಲನೇ ಸತಿ ಅಫೆನ್ಸ್ ಮಾಡಿದ್ದವರು. ನಿನ್ನೆನೆ ನಾವು ಸುಮಾರು ಒಂದು 5-6 ತಿಂಗಳಿಂದ ನಾವು ಬೇಡಿಕೆ ಇಟ್ಟಿದ್ದೇವೆ ಲೋಕಲ್ ಶಾಸಕರಿಗೆ. ನಿನ್ನೆ KKRDB ಬಡ್ಜೆಟ್ ಇಂದ ನಮ್ಮ ಬೀದರ್ ಸಿಟಿಗೆ, ಹುಮ್ನಾಬಾದ್ ಸಿಟಿಗೆ AA ಕ್ಯಾಮೆರಾಗಳು ಅಳವಡಿಸೋದಕ್ಕೆ ಬಡ್ಜೆಟ್ ರಿಲೀಸ್ ಆಗಿದೆ. ನಿನ್ನೆ ಎಕ್ಸಾಕ್ಟ್ಲಿ ನಿನ್ನೆ ಅಪ್ರೂವ್ ಆಗಿದೆ. ಅದಕ್ಕೆ ನಾವು ಪೊಲೀಸ್ ವತಿಯಿಂದ ಬಹಳ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ.
ಯಾವ ರೀತಿ ಬೀದರ್ ಸಿಟಿಯಲ್ಲಿ ನಾವು ಎ ಕ್ಯಾಮೆರಾಗಳನ್ನು ಅಳವಡಿಸಿ ಕಳ್ಳತನ, ದರೋಡೆಗಳು, ಪಿಕ್ ಪಾಕೆಟಿಂಗ್, ಫೋನ್ ಲಿಫ್ಟಿಂಗು, ಬೈಕ್ ಲಿಫ್ಟಿಂಗ್ ಅನ್ನ ನಿಯಂತ್ರಣಕ್ಕೆ ತಂದಿದ್ದೆವು, ಅದೇ ರೀತಿ ಅದೇ ಟೆಕ್ನಾಲಜಿಯನ್ನು ನಾವು ಹುಮ್ನಾಬಾದ್ ಸಿಟಿಯಲ್ಲಿ ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗಿದ್ದ ಬಜೆಟ್ನಲ್ಲಿ ನಾವು ಅಳವಡಿಸಿ ಹುಮ್ನಾಬಾದ್ ಕೂಡ ಕಂಪ್ಲೀಟ್ಲಿ ಅಪರಾಧ ವಿಮುಕ್ತ ಮಾಡೋಕ್ಕೆ ನಾವು 100% ಪ್ರಯತ್ನ ಮಾಡ್ತೇವೆ. ಅದರ ರಿಸಲ್ಟ್ ಅನ್ನು ನೀವೇನೋದು 4 ತಿಂಗಳಲ್ಲಿ ನೋಡಬಹುದು ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೇನೆ. ವಿ ವಿಲ್ ಇನ್ಸ್ಟಾಲ್ 99 lakhs. ಸರ್, ಔಟ್ಸೈಡ್ ಕೆಲವರಲ್ಲಿ ಆಡೋದಲ್ಲಿ ಕೆಲವರು ಕಳ್ತನ ಪ್ರಕರಣ ಆಗಿದ್ದು, ಆ ಮನೆಗಳಲ್ಲಿ ಸಿಸಿ ಕ್ಯಾಮೆರಾ ಇದ್ರು ಕೂಡ ಡಿಟೆಕ್ಟ್ ಆಗಿದ್ದಂತ ಪ್ರಕರಣಗಳು ಯಾಕೆ ಡಿಟೆಕ್ಟ್ ಆಗಿಲ್ಲ? ಇದರಲ್ಲಿ ಅಂತ ಪ್ರಕರಣಗಳು ಕೂಡ ಇವೆ. ಅಂತ ಪ್ರಕರಣಗಳು ಇನ್ನೂ ಏನು ಇಲ್ಲಿವರೆಗೂ ಡಿಟೆಕ್ಟ್ ಆಗದೇ ಇದ್ದಾವೋ ಅವುಗಳನ್ನು ಕೂಡ ರಿವ್ಯೂ ಮಾಡಿ ಅತಿ ಶೀಘ್ರದಲ್ಲೇ ಖಂಡಿತ ನಾವು ಅವುಗಳನ್ನ ಸಾಲ್ವ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಸಿಸಿ ಐ ಅಂಡರ್ಸ್ಟ್ಯಾಂಡ್. ಸರ್, ಈಗ ಹುಮ್ನಾಬಾದ್ ನಗರಸಭೆ ಅಂತ ಘೋಷಣೆ ಮಾಡಿದೆ. ಸುಮಾರು ವರ್ಷದ ಬೇಡಿಕೆಯಲ್ಲಿ ಟೌನ್ ಪೊಲೀಸ್ ಸ್ಟೇಷನ್, ಎಲ್ಲಾ ತಾಲೂಕದಲ್ಲಿ ಪೊಲೀಸ್ ಸ್ಟೇಷನ್ ಆಗಿದೆ, ಸಿಟಿ ಪೊಲೀಸ್ ಸ್ಟೇಷನ್. ನಮ್ಮ ಹುಮ್ನಾಬಾದ್ದಲ್ಲಿ ಭಾಳ ಬೇಡಿಕೆ ಇದೆ. ತಾವು ಸರ್ಕಾರ ಪ್ರಸ್ತಾವ ಶೋರ್. ಇವತ್ತು ಕಾರ್ಯಕ್ರಮದಲ್ಲಿ ಅದೇ ರೀತಿ ಒಂದು 400 ಹೆಲ್ಮೆಟ್ಗಳು ನಾವು ವಿತರಣೆ ಮಾಡ್ತಾ ಇದ್ದೇವೆ. ಅದನ್ನ ಕೊಟ್ಟ ದಾತರಿಗೆಲ್ಲರೂ ಕೂಡ ಬೀದರ್ ಜಿಲ್ಲೆ ಪೊಲೀಸ್ ವತಿಯಿಂದ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿತರಣೆ ಮಾಡುವ ಮುಖ್ಯ ಉದ್ದೇಶ ಏನಂದ್ರೆ ಒಂದು ಅವೇರ್ನೆಸ್ ಮೂಡಿಸಬೇಕು, ಪ್ರತಿಯೊಬ್ಬರು ಕೂಡ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಬಿಕಾಸ್ ಹೆಲ್ಮೆಟ್ ಹಾಕಲಾರದೆ ಪ್ರಯಾಣ ಮಾಡಿ ನಮ್ಮ ಎಡವಟ್ಟಿನಿಂದ ಒಂದು ಜೀವ ಹೋದನ್ನು ಸಹ ಇಡೀ ಕುಟುಂಬ ಎಫೆಕ್ಟ್ ಆಗ್ತದೆ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಸೊ ನಮಗೆ ಸಹಕರಿಸಿ, ಯಾರು ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡ್ತಾರೋ, ಕರೆಕ್ಟ್ ಆಗಿ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾರೋ ಅವರನ್ನು ನಾವು ಮುಟ್ಟುವುದಿಲ್ಲ, ಅವರನ್ನು ನಾವು ತಡೆಯುವುದಿಲ್ಲ. ಯಾರು ಕೇವಲ ಈ ಟ್ರಾಫಿಕ್ ರೂಲ್ಸ್ ಅನ್ನು ಉಲ್ಲಂಘನೆ ಮಾಡ್ತಾರೋ ಅವ್ರನ್ನ ಮಾತ್ರ ನಾವು ತಡೆದು ಫೈನ್ ಮಾಡಬೇಕಾಗ್ತದೆ. ಸೊ ನೀವು ಕಾನೂನನ್ನ ಗೌರವಿಸಿ, ಕಾನೂನನ್ನ ಪಾಲಿಸಿ, ನಾವು ನಿಮ್ಮನ್ನು ಮುಟ್ಟುವುದಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಸ್ಟಿಲ್ ರೂಲ್ ಈಸ್ ರೂಲ್. ಅದಕ್ಕಿಂತ ಪ್ರಾಣ ಇಂಪಾರ್ಟೆಂಟ್ ಅಲ್ವಾ? ಹೀಟ್ ಇದೆ, ಅದರಿಂದ ಸ್ವಲ್ಪ ಅಸೌಕರ್ಯ, ಅನಾನುಕೂಲತೆ ಆಗಬಹುದೇನೋ, ಬಟ್ ಪ್ರಾಣ ಅದಕ್ಕಿಂತ ವ್ಯಾಲ್ಯೂಬಲ್ ಅಲ್ವಾ?